Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 1. ಇವತ್ತು ನಾವು ನ್ಯಾಚುರಲ್ ಫಿನಾಮಿನಾ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಟಾಪಿಕ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ದಟ್ ಇಸ್ PYQ ಸಾಲ್ವ್ ಮಾಡ್ತೀವಿ. CTET ಪೇಪರ್ 2ನಲ್ಲಿ ಫ್ರೀಕ್ವೆಂಟ್ಲಿ ರಿಪೀಟ್ ಆಗೋ ಕ್ವಶನ್ಸ್, ಸ್ಮಾರ್ಟ್ ಸಾಲ್ವಿಂಗ್ ಟ್ರಿಕ್ಸ್ ಮತ್ತು ಇಂಪಾರ್ಟೆಂಟ್ ಎಕ್ಸಾಮ್ ಟಿಪ್ಸ್ ಎಲ್ಲವನ್ನು ಒಂದೇ ಸೆಷನ್ನಲ್ಲಿ ಕವರ್ ಮಾಡ್ತೀವಿ. CTET ಸೈನ್ಸ್ ಪ್ರಿಪರೇಷನ್ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PYQ ಪ್ರಾಕ್ಟೀಸ್ ಮಾಡಿದರೆ CTET ಕ್ವಶನ್ ಪ್ಯಾಟರ್ನ್ ಕ್ಲಿಯರ್ ಆಗುತ್ತೆ ಮತ್ತು ಕ್ವಶನ್ಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋ ಕಾನ್ಫಿಡೆನ್ಸ್ ಬರುತ್ತೆ. ಲೆಟ್ಸ್ ಪ್ರಾಕ್ಟೀಸ್ ಸ್ಮಾರ್ಟ್ಲಿ ಅಂಡ್ ಬೂಸ್ಟ್ ಯುವರ್ CTET 2026 score. Let us start today's session. The first question, the greenhouse effect which is causing an increase in the atmospheric temperature is mainly due to. ಸೊ ಈ ಪ್ರಶ್ನೆ CTET 2011 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಸಲ್ಫರ್. ಸೊ ಕಾರ್ಬನ್ ಡೈಆಕ್ಸೈಡ್ is a major greenhouse gas that traps heat in the atmosphere. ಓಕೆ, ಯಾವುದು ಮೇಜರ್ ಗ್ಯಾಸ್ ಇಲ್ಲಿ? ಸೊ ಕಾರ್ಬನ್ ಡೈಆಕ್ಸೈಡ್ is the major greenhouse gas. ಸೊ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ನಲ್ಲಿ ಇನ್ಕ್ರೀಸ್ ಆದಾಗ ಹೀಟ್ ಎಸ್ಕೇಪ್ ಆಗುವುದಿಲ್ಲ ಅಂಡ್ ಟೆಂಪರೇಚರ್ ಗ್ರಾಜುವಲಿ ಇನ್ಕ್ರೀಸ್ ಆಗುತ್ತದೆ. ಸೊ ದಿಸ್ ಟ್ರಾಪ್ಡ್ ಹೀಟ್ ಲೀಡ್ಸ್ ಟು ಗ್ಲೋಬಲ್ ವಾರ್ಮಿಂಗ್ ವಿಚ್ ಇಸ್ ದ ಮೇನ್ ಎಫೆಕ್ಟ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಗ್ಯಾಸಸ್ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್ that cause greenhouse effect are. ಸೊ ಈ ಪ್ರಶ್ನೆ CTET ಜಾನ್ವರಿ 2012 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ನೈಟ್ರೋಜನ್. ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಮೀಥೇನ್. ಆಪ್ಷನ್ ಸಿ ನೈಟ್ರಸ್ ಆಕ್ಸೈಡ್, ಆಕ್ಸಿಜನ್, ವಾಟರ್ ವೇಪರ್. ಆಪ್ಷನ್ ಡಿ ಮೀಥೇನ್, ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ methane, water vapor, carbon dioxide. So methane, water vapor and carbon dioxide, they are the main greenhouse gases. ಇವು ಅಟ್ಮಾಸ್ಫಿಯರ್ ನಲ್ಲಿ ಹೀಟ್ ಟ್ರ್ಯಾಪ್ ಮಾಡಿ ಅರ್ತ್ ಟೆಂಪರೇಚರ್ ಇನ್ಕ್ರೀಸ್ ಮಾಡುತ್ತವೆ. ಸೊ ವಾಟರ್ ವೇಪರ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್. ಕಾರ್ಬನ್ ಡೈಆಕ್ಸೈಡ್ ಹ್ಯೂಮನ್ ಆಕ್ಟಿವಿಟೀಸ್ ನಿಂದ ಇನ್ಕ್ರೀಸ್ ಆಗುತ್ತಿದೆ. ಸೊ ಮೀಥೇನ್ ಕ್ವಾಂಟಿಟಿ ಕಡಿಮೆ ಇದ್ದರೂ ಹೀಟ್ ಟ್ರ್ಯಾಪಿಂಗ್ ಪವರ್ ಸ್ಟ್ರಾಂಗ್ ಇದೆ. ಸೊ ಆಕ್ಸಿಜನ್ ಮತ್ತು ನೈಟ್ರೋಜನ್ ಗ್ರೀನ್ ಹೌಸ್ ಎಫೆಕ್ಟ್ ಕಾಸ್ ಮಾಡುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಮೀಥೇನ್, ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಅರ್ಥ್ಕ್ವೇಕ್ಸ್ ಇಸ್ ನಾಟ್ ಕರೆಕ್ಟ್. ಸೊ ಈ ಪ್ರಶ್ನೆ CTET ಜಾನ್ವರಿ 2012 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದ ಸಿಸ್ಮೋಗ್ರಾಫ್ ರೆಕಾರ್ಡ್ಸ್ ದ ಸಿಸ್ಮೋಗ್ರಾಮ್. ಆಪ್ಷನ್ ಬಿ the Richter scale is not linear but logarithmic. Option C, the seismic waves originate from focus. Option D, the record of the seismic waves is called seismograph. So seismograph is the instrument used to detect and record earthquakes. So seismic waves originate from focus, earth ಒಳಗಿಂದ ಸ್ಪ್ರೆಡ್ ಆಗುತ್ತದೆ. ಸೊ ಸಿಸ್ಮೋಗ್ರಾಫ್ ರೆಕಾರ್ಡ್ ಮಾಡಿದ ವೇವ್ ಪ್ಯಾಟರ್ನ್ ಅನ್ನು ಸಿಸ್ಮೋಗ್ರಾಮ್ ಅಂತ ಕರೆಯುತ್ತಾರೆ. ಸೊ ರಿಕ್ಟರ್ ಸ್ಕೇಲ್ ಲೊಗಾರಿಥಮಿಕ್ ಸ್ಕೇಲ್ ಆಗಿದ್ದು ಲೀನಿಯರ್ ಅಲ್ಲ. ಸೊ ಆದ್ದರಿಂದ ರೆಕಾರ್ಡ್ ಅನ್ನು ಸಿಸ್ಮೋಗ್ರಾಫ್ ಅಂತ ಕರೆಯೋದು ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದ ರೆಕಾರ್ಡ್ ಆಫ್ ದ ಸಿಸ್ಮಿಕ್ ವೇವ್ಸ್ ಇಸ್ ಕಾಲ್ಡ್ ಸಿಸ್ಮೋಗ್ರಾಫ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಜಿಯೋಥರ್ಮಲ್ ಎನರ್ಜಿ ಇಸ್ ಅನ್ ಅಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ. ಫಾರ್ ದಿಸ್ ಎನರ್ಜಿ ದ ಮೋಸ್ಟ್ ಫಿಸಿಬಲ್ ರೀಜನ್ಸ್ ಆರ್ ದೋಸ್ ದ್ಯಾಟ್. ಸೊ ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಆರ್ ಓವರ್ ಹಾಟ್ ಸ್ಪಾಟ್ಸ್ ಇನ್ ದ ಕ್ರಸ್ಟ್. ಆಪ್ಷನ್ ಬಿ ಆರ್ ನಿಯರ್ ದ ಕೋಸ್ಟಲ್ ರೀಜನ್ಸ್. ಆಪ್ಷನ್ ಸಿ ಹ್ಯಾವ್ ಕೋಲ್ ಮೈನ್ಸ್. ಆಪ್ಷನ್ ಡಿ ಹ್ಯಾವ್ ಥರ್ಮಲ್ ಪವರ್ ಪ್ಲಾಂಟ್ಸ್. ಸೊ ಜಿಯೋಥರ್ಮಲ್ ಎನರ್ಜಿ ಅರ್ತ್ ಒಳಗಿನ ಹೀಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಕ್ರಸ್ಟ್ ನಲ್ಲಿ ಹಾಟ್ ಸ್ಪಾಟ್ಸ್ ಇರುವ ರೀಜನ್ ನಲ್ಲಿ ಮ್ಯಾಗ್ಮಾ ಸರ್ಫೇಸ್ಗೆ ಕ್ಲೋಸರ್ ಇರುತ್ತದೆ. ಅಲ್ಲಿ ಅಂಡರ್ಗ್ರೌಂಡ್ ವಾಟರ್ ಹೀಟ್ ಆಗಿ ಸ್ಟೀಮ್ ಪ್ರೊಡ್ಯೂಸ್ ಮಾಡುತ್ತದೆ. So, ಈ ಸ್ಟೀಮ್ ಬಳಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು. So, coastal areas,
ಕೋಲ್ ಮೈನ್ಸ್ ಅಥವಾ ಥರ್ಮಲ್ ಪ್ಲಾಂಟ್ಸ್ ಜಿಯೋಥರ್ಮಲ್ ಎನರ್ಜಿಗೆ ಸೂಟೇಬಲ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಆರ್ ಓವರ್ ಹಾಟ್ ಸ್ಪಾಟ್ಸ್ ಇನ್ ದ ಕ್ರಸ್ಟ್. Option A is the correct answer. Next question, while going for a picnic, a student noted the reading on the odometer on the bus after every 10 minutes till the end of the journey. Later on he recorded the reading in the table as shown below. So ಈ ಪ್ರಶ್ನೆ CTET July 2013 ನಲ್ಲಿ ಕೇಳಿದ್ದಾರೆ. So time in terms of AM, odometer reading in terms of kilometer. So from 8 AM to he has recorded till 9 AM. So initially the odometer reading was 78,752 and at 9 AM the reading it was 78,806. So the average speed of the bus in the entire journey in terms of meters per second was. So options ಈ ರೀತಿ ಇದೆ. ಆಪ್ಷನ್ ಎ 15, ಆಪ್ಷನ್ ಬಿ 18, ಆಪ್ಷನ್ ಸಿ 30, ಆಪ್ಷನ್ ಡಿ 54. So total distance traveled. So total distance. So just total distance traveled, that is equal to 78,806. So total distance traveled. So that is 78,806 minus 78,752. So this. So we get 54 kilometer. So total time now. So total time, that is 8 AM to 9 AM. So that is approximately 1 hour. So average speed, so that is equal to 54 kilometer per hour. So because we are converting kilometer per hour to meter per second, so 1 kilometer is equal to how much? It is equal to 1000 meters. So 1 hour is equal to 3600 seconds. Okay. So now kilometer per hour ಅನ್ನು meter per second ಗೆ ಕನ್ವರ್ಟ್ ಮಾಡಿದರೆ ಏನಾಗ್ತದೆ? So 54 into, so 1000 divided by 3600, we will be getting 5 divided by 18. So that is equal to 15 meter per second. So ಅದಕ್ಕಾಗಿ ಬಸ್ನ ಎವರೇಜ್ ಸ್ಪೀಡ್ ಇಟ್ ಇಸ್ 15 meter per second. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is 15. Option A is the correct answer. Next question, which of the following is a pair of exhaustible natural resources? So ಈ ಪ್ರಶ್ನೆ CTET July 2013 ನಲ್ಲಿ ಕೇಳಿದ್ದಾರೆ. So ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕೋಲ್ ಅಂಡ್ ಸಾಯಿಲ್, ಆಪ್ಷನ್ ಬಿ ಪೆಟ್ರೋಲಿಯಂ ಅಂಡ್ ವಾಟರ್, ಆಪ್ಷನ್ ಸಿ ಮಿನರಲ್ಸ್ ಅಂಡ್ ವೈಲ್ಡ್ ಲೈಫ್, ಆಪ್ಷನ್ ಡಿ ನ್ಯಾಚುರಲ್ ಗ್ಯಾಸ್ ಅಂಡ್ ಸನ್ಲೈಟ್. ಸೊ ಎಕ್ಸಾಸ್ಟಿಬಲ್ ರಿಸೋರ್ಸಸ್ ಅಂದರೆ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇರುವ ನ್ಯಾಚುರಲ್ ರಿಸೋರ್ಸಸ್. ಸೊ ಮಿನರಲ್ಸ್ ಅರ್ತ್ ಒಳಗಿಂದ ಒನ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ರೀಜನರೇಟ್ ಆಗುವುದಿಲ್ಲ. ಸೊ ವೈಲ್ಡ್ ಲೈಫ್ ಎಕ್ಸೆಸಿವ್ ಹಂಟಿಂಗ್, ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ನಿಂದ ಗ್ರಾಜುವಲಿ ರಿಡ್ಯೂಸ್ ಆಗುತ್ತದೆ. ಸೊ ಮಿನರಲ್ಸ್ ಅಂಡ್ ವೈಲ್ಡ್ ಲೈಫ್ ಬೋತ್ ಯೂಸ್ ಮಾಡಿದಂತೆ ಫಿನಿಶ್ ಆಗುವ ರಿಸೋರ್ಸಸ್. ಸೊ ಅದರ್ ಆಪ್ಷನ್ಸ್ ನಲ್ಲಿ ಸಾಯಿಲ್, ವಾಟರ್, ಸನ್ಲೈಟ್ ಇವು ರಿನ್ಯೂವೇಬಲ್ ಅಥವಾ ಇನ್ಎಕ್ಸಾಸ್ಟಿಬಲ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಮಿನರಲ್ಸ್ ಅಂಡ್ ವೈಲ್ಡ್ ಲೈಫ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ರೀಸನ್ ಆಫ್ ಸೀ ಬ್ರೀಸ್ ಈಸ್. ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡ್ಯೂರಿಂಗ್ ದ ಡೇ the land gets heated faster than the sea water. Option B during the day the sea water gets heated faster than the land. Option C at night the land cools down more slowly than the sea water. Option D at night the sea water cools down more slowly than the land. So sea breeze happens during daytime. So daytime ನಲ್ಲಿ land sea water ಗಿಂತ ಫಾಸ್ಟರ್ ಆಗಿ ಹೀಟ್ ಆಗುತ್ತದೆ. ಸೊ ಲ್ಯಾಂಡ್ ಮೇಲೆ ಹಾಟ್ ಏರ್ ರೈಸ್ ಆಗಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತದೆ.
ಸೊ ಕೂಲ್ ಏರ್ ಫ್ರಮ್ ಸಿ ಲ್ಯಾಂಡ್ ಕಡೆಗೆ ಮೂವ್ ಆಗುತ್ತದೆ. ಸೊ ದಿಸ್ ಈಸ್ ಸಿ ಬ್ರೀಸ್. ಸೊ ಮೇನ್ ರೀಸನ್ ಈಸ್ ಲ್ಯಾಂಡ್ ಹಿಟ್ಸ್ ಫಾಸ್ಟರ್ ದನ್ ಸಿ ವಾಟರ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಡ್ಯೂರಿಂಗ್ ದ ಡೇ ದ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಫಾಸ್ಟರ್ ದನ್ ದಿ ಸಿ ವಾಟರ್. That is option A is the correct answer. Next question, in which of the following units is the calorific value of fuels is generally expressed? So ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಕ್ಯಾಲೋರೀಸ್ ಪರ್ ಗ್ರಾಮ್, ಆಪ್ಷನ್ ಬಿ ಕಿಲೋ ಕ್ಯಾಲೋರೀಸ್ ಪರ್ ಕಿಲೋಗ್ರಾಮ್, ಆಪ್ಷನ್ ಸಿ ಜೋಲ್ಸ್, ಆಪ್ಷನ್ ಡಿ ಕಿಲೋ ಜೋಲ್ಸ್ ಪರ್ ಕಿಲೋಗ್ರಾಮ್. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಮೀನ್ಸ್ ಫ್ಯೂಲ್ ಬರ್ನ್ ಆದಾಗ ರಿಲೀಸ್ ಆಗುವ ಹೀಟ್ ಎನರ್ಜಿ. ಸೊ ದಿಸ್ ಹೀಟ್ ಎನರ್ಜಿ ಪರ್ ಯೂನಿಟ್ ಮಾಸ್ ಮೆಷರ್ ಮಾಡಬೇಕು. ಸೊ SI ಸಿಸ್ಟಮ್ ನಲ್ಲಿ ಎನರ್ಜಿ ಯೂನಿಟ್ ಏನಾಗಿದೆ? ಸೊ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಜೂಲ್ ಆಗಿದೆ. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ದಟ್ ಈಸ್ ಇಟ್ ಈಸ್ ಕಿಲೋ ಜೂಲ್ಸ್ ಪರ್ kilogram, that is it can be represented as kilojoules per kilogram. So calories use ಆಗುತ್ತದೆ but standard scientific unit that is kilojoule per kilogram. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is kilojoules per kilogram. Option D is the correct answer. Next question, which of the following commonly used fuels has maximum calorific value? ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ದಟ್ ಇಸ್ CNG, ಆಪ್ಷನ್ ಬಿ ಡೀಸೆಲ್, ಆಪ್ಷನ್ ಸಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ದಟ್ ಇಸ್ LPG, ಆಪ್ಷನ್ ಡಿ ಪೆಟ್ರೋಲ್. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ 1 kg ಫ್ಯೂಲ್ ಬರ್ನ್ ಆದಾಗ ರಿಲೀಸ್ ಆಗುವ ಹೀಟ್ ಎನರ್ಜಿ. ಸೊ LPG it is approximately 55,000 kilojoule per kilogram. Okay, so next CNG. So CNG it is approximately 50,000 kilojoule per kilogram calorific value. So petrol, so it is approximately 45,000 to 47,000 kilojoule per kilogram. So diesel it is also approximately 45,000 kilojoule per kilogram. So maximum calorific value LPG ಗೆ ಇದೆ. So hence option C it is the correct answer. Okay, so option C is the correct answer. Next question, consider the following terms. ಈ ಪ್ರಶ್ನೆ CTET ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಲೈಟನಿಂಗ್ ಅಂತ ಕೊಟ್ಟಿದ್ದಾರೆ, ಬಿ ಲ್ಯಾಂಡ್ ಸ್ಲೈಡ್, ಸಿ ಥಂಡರಿಂಗ್, ಡಿ ಸುನಾಮಿ, ಇ ಫ್ಲಡ್ಸ್. ಸೊ ಅರ್ಥ್ಕ್ವೇಕ್ಸ್ ಕ್ಯಾನ್ ಕಾಸ್. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ ಬಿ ಅಂಡ್ ಇ, ಆಪ್ಷನ್ ಬಿ ಬಿ ಡಿ ಅಂಡ್ ಇ, ಆಪ್ಷನ್ ಸಿ ಎ ಬಿ ಅಂಡ್ ಸಿ, ಆಪ್ಷನ್ ಡಿ ಬಿ ಓನ್ಲಿ. ಸೊ ಅರ್ಥ್ಕ್ವೇಕ್ಸ್ ಅರ್ತ್ ಕ್ರಸ್ಟ್ ನಲ್ಲಿ ಸಡನ್ ಮೂಮೆಂಟ್ ಆಗುವುದರಿಂದ ಹ್ಯಾಪನ್ ಆಗುತ್ತದೆ. ಸೊ ಈ ಮೂಮೆಂಟ್ ಲ್ಯಾಂಡ್ ಸ್ಲೈಡ್ಸ್, ಸೊ ಈ ಮೂಮೆಂಟ್ ಏನಾಗ್ತದೆ? ಸೊ ಲ್ಯಾಂಡ್ ಸ್ಲೈಡ್ಸ್ ಟ್ರಿಗರ್ ಮಾಡುತ್ತದೆ ಅಂಡ್ ಮೌಂಟೇನ್ಸ್ ಆರ್ ಸ್ಲೋಪ್ಸ್ ಕೊಲ್ಯಾಪ್ಸ್ ಆಗಬಹುದು. ಸೊ ಸಿ ಫ್ಲೋರ್ ಶೇಕ್ ಆದಾಗ ಹ್ಯೂಜ್ ವೇವ್ಸ್ ಜನರೇಟ್ ಆಗುತ್ತದೆ. ಸೊ ದಟ್ ಈಸ್ ಸುನಾಮಿ. ಸೊ ಹೆವಿ ಡಿಸ್ಟರ್ಬೆನ್ಸ್ ಆಫ್ ಲ್ಯಾಂಡ್ ಅಂಡ್ ರಿವರ್ಸ್ ಕಾರಣದಿಂದ ಫ್ಲಡ್ಸ್ ದಟ್ ಈಸ್ ಇದು ಕೂಡ ಆಗಬಹುದು. ಬಟ್ ಲೈಟನಿಂಗ್ ಎ ಅಂಡ್ ಥಂಡರಿಂಗ್ ಸಿ ಆರ್ ಅಟ್ಮಾಸ್ಫಿಯರಿಕ್ ಫಿನಾಮಿನಾ. ಸೊ ಅರ್ಥ್ಕ್ವೇಕ್ಸ್ ಕಾಸ್ ಮಾಡೋದಿಲ್ಲ. ಸೊ ಕರೆಕ್ಟ್ ಎಫೆಕ್ಟ್ಸ್ ದೇ ಆರ್ ಬಿ ಡಿ ಅಂಡ್ ಇ. ಯಾವುದು? ಬಿ ಡಿ ಅಂಡ್ ಇ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಬಿ ಡಿ ಅಂಡ್ ಇ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಈ ಪ್ರಶ್ನೆ CTET ಫೆಬ್ರವರಿ 2016 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ದ ಫ್ರೆಶ್ ವಾಟರ್ ಸ್ಟೋರ್ಡ್ ಇನ್ ಗ್ರೌಂಡ್ ಇಸ್ ಲೆಸ್ ದೆನ್ ದಟ್ ಪ್ರೆಸೆಂಟ್ ಇನ್ ದ ರಿವರ್ಸ್ ಅಂಡ್ ಲೇಕ್ಸ್ ಆಫ್ ದ ವರ್ಲ್ಡ್. ಬಿ ವಾಟರ್ ಶಾರ್ಟೇಜ್ ಇಸ್ ಅ ಪ್ರಾಬ್ಲಮ್ ಫೇಸ್ಡ್ ಬೈ ಪೀಪಲ್ ಓನ್ಲಿ ಇನ್ ರೂರಲ್ ಏರಿಯಾಸ್. ಸಿ ವಾಟರ್ ಫ್ರಮ್ ರಿವರ್ಸ್ ಇಸ್ ದ ಓನ್ಲಿ ಸೋರ್ಸ್ ಫಾರ್ ಇರಿಗೇಷನ್ ಇನ್ ದ ಫೀಲ್ಡ್ಸ್.
ಡಿ ರೇನ್ ಇಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ವಾಟರ್. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಂಡ್ ಸಿ. ಆಪ್ಷನ್ ಬಿ ಓನ್ಲಿ ಡಿ. ಆಪ್ಷನ್ ಸಿ ಎ ಅಂಡ್ ಬಿ. ಆಪ್ಷನ್ ಡಿ ಎ ಬಿ ಅಂಡ್ ಸಿ. ಸೊ ರೇನ್ ಇಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ವಾಟರ್ ಆನ್ ಅರ್ತ್. ಸೊ ರಿವರ್ಸ್, ಲೇಕ್ಸ್, ಪಾಂಡ್ಸ್, ರಿಸರ್ವಾಯರ್ಸ್ ಮತ್ತು ಗ್ರೌಂಡ್ ವಾಟರ್ ಎಲ್ಲವೂ ರೇನ್ ನಿಂದಲೇ ಫಿಲ್ ಆಗುತ್ತವೆ. ಸೊ ವಾಟರ್ ಸೈಕಲ್ ನಲ್ಲಿ ಇವ್ಯಾಪರೇಷನ್ ಆಗಿ ಕ್ಲೌಡ್ಸ್ ಫಾರ್ಮ್ ಆಗುತ್ತವೆ. ನಂತರ ರೇನ್ ಆಗಿ ಅರ್ತ್ಗೆ ಮತ್ತು ವಾಟರ್ ಹೊರಗೆ ಬರ್ತದೆ. ಸೊ ನದಿ ನೀರು, ಬೋರ್ವೆಲ್ ನೀರು, ಇರಿಗೇಷನ್ ವಾಟರ್ ಎಲ್ಲವೂ ಇಂಡೈರೆಕ್ಟ್ಲಿ ರೇನ್ ಮೇಲೆ ಡಿಪೆಂಡ್ ಆಗಿವೆ. ಸೊ ಆದ್ದರಿಂದ ಕರೆಕ್ಟ್ ಸ್ಟೇಟ್ಮೆಂಟ್ ಇಟ್ ಇಸ್ ರೇನ್ ಇಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ವಾಟರ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಓನ್ಲಿ ಡಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ? ಸೊ ಈ ಪ್ರಶ್ನೆ ಸಿಟಿಇಟಿ ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸಿಎನ್ಜಿ, ಆಪ್ಷನ್ ಬಿ ಪ್ಯಾರಾಫಿನ್ ವ್ಯಾಕ್ಸ್, ಆಪ್ಷನ್ ಸಿ ಬಿಟುಮೆನ್, ಆಪ್ಷನ್ ಡಿ ಕೆರೋಸಿನ್. ಸೊ ಸಿಎನ್ಜಿ means compressed natural gas and it comes from natural gas, not from petroleum refining. ಸೊ ಪೆಟ್ರೋಲಿಯಂ ರಿಫೈನಿಂಗ್ ಪ್ರಕ್ರಿಯೆಯಲ್ಲಿ ಪ್ರಾಡಕ್ಟ್ಸ್ ಆಗಿ ಕೆರೋಸಿನ್, ಬಿಟುಮೆನ್, ಪ್ಯಾರಾಫಿನ್ ವ್ಯಾಕ್ಸ್ ದೊರಕುತ್ತದೆ. ಸೊ ಕ್ರೂಡ್ ಆಯಿಲ್ ರಿಫೈನ್ ಮಾಡಿದಾಗ ಫ್ಯೂಲ್ಸ್, ವ್ಯಾಕ್ಸಸ್, ರೋಡ್ ಮಟೀರಿಯಲ್ ಎಲ್ಲವೂ ಸಪರೇಟ್ ಆಗುತ್ತವೆ. ಸೊ ಆದರೆ ಸಿಎನ್ಜಿ ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲ, ಅದು ಸೆಪರೇಟ್ ನ್ಯಾಚುರಲ್ ಗ್ಯಾಸ್ ಸೋರ್ಸ್ ಇಂದ ಬರುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಸಿಎನ್ಜಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, which one of the following places is most likely to be affected by a cyclone? ಸೊ ಈ ಪ್ರಶ್ನೆ ಸಿಟಿಇಟಿ ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಪುರಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಪೋರ್ಬಂದರ್. ಸೊ cyclones mostly form over the Bay of Bengal and hit the east coast of India. ಸೊ ಪುರಿ ಒಡಿಶಾ ಕೋಸ್ಟ್ ನಲ್ಲಿ ಇದೆ. ಸೊ ಸೈಕ್ಲೋನ್ ಇಂಪ್ಯಾಕ್ಟ್ ಹೆಚ್ಚು ಆಗುವ ಪ್ಲೇಸ್ ಇದು. ಸೊ ವಾರ್ಮ್ ಸಿ ವಾಟರ್, ದಟ್ ಇಸ್ ಲೋ ಪ್ರೆಷರ್ ಕಂಡೀಷನ್ಸ್, ಇವು ಸೈಕ್ಲೋನ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತವೆ. ಸೊ ಮುಂಬೈ, ಗೋವಾ ಮತ್ತು ಪೋರ್ಬಂದರ್ ವೆಸ್ಟ್ ಕೋಸ್ಟ್ ನಲ್ಲಿ ಇದ್ದು ಸೈಕ್ಲೋನ್ ಫ್ರೀಕ್ವೆನ್ಸಿ ಕಡಿಮೆ. ಆದ್ದರಿಂದ ಪುರಿ ಇಸ್ ದ ಮೋಸ್ಟ್ ಲೈಕ್ಲಿ ಟು ಬಿ ಎಫೆಕ್ಟೆಡ್ ಬೈ ಅ ಸೈಕ್ಲೋನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಪುರಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, the change in seasons on earth occurs because. ಸೊ ಈ ಪ್ರಶ್ನೆ ಸಿಟಿಇಟಿ ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ದ ಆಕ್ಸಿಸ್ ಆಫ್ rotation of the earth is tilted with respect to the plane of its orbit. ಆಪ್ಷನ್ ಬಿ, the distance between the earth and the sun is not constant. ಆಪ್ಷನ್ ಸಿ, the axis of rotation of the earth is parallel to the plane of its orbit. ಆಪ್ಷನ್ ಡಿ, the axis of rotation of the earth is perpendicular to the plane of its orbit. ಸೊ ಅರ್ತ್ ರೊಟೇಷನ್ ಆಕ್ಸಿಸ್ ಸುಮಾರು 23.5 ಡಿಗ್ರಿ ಟಿಲ್ಟ್ ಆಗಿದೆ. ಸೊ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಆರ್ಬಿಟ್ ಪ್ಲೇನ್. ಸೊ ಈ ಟಿಲ್ಟ್ ಕಾರಣದಿಂದ ಡಿಫರೆಂಟ್ ಟೈಮ್ಸ್ ನಲ್ಲಿ ಡಿಫರೆಂಟ್ ಪಾರ್ಟ್ಸ್ ಆಫ್ ಅರ್ತ್ಗೆ ಸನ್ಲೈಟ್ ಡಿಫರೆಂಟ್ಲಿ ಫಾಲೋ ಆಗುತ್ತದೆ. ಸೊ ವೆನ್ ಒನ್ ಹೆಮಿಸ್ಪಿಯರ್ ರಿಸೀವ್ಸ್ ಮೋರ್ ಸನ್ಲೈಟ್, ಸಮ್ಮರ್ ಆಗುತ್ತದೆ. ಸೊ ಲೆಸ್ ಸನ್ಲೈಟ್ ಬಂದಾಗ ವಿಂಟರ್ ಆಗುತ್ತದೆ. ಇಫ್ ಆಕ್ಸಿಸ್ ಟಿಲ್ಟೆಡ್ ಇರಲಿಲ್ಲ ಅಂದರೆ ಸೀಸನ್ಸ್ ಚೇಂಜ್ ಆಗುವುದೇ ಇರಲಿಲ್ಲ. ಸೊ ಆದ್ದರಿಂದ ಸೀಸನ್ಸ್ ಅಕರ್ ಆಗುವುದಕ್ಕೆ ಮೇನ್ ರೀಸನ್ ಅರ್ತ್ಸ್ ಟಿಲ್ಟೆಡ್ ಆಕ್ಸಿಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ದ ಆಕ್ಸಿಸ್ ಆಫ್ rotation of the earth is tilted with respect to the plane of its orbit. Option A is the correct answer. Next question, which of the following pollutants are responsible for deflection of ozone layer? ಸೊ ಈ ಪ್ರಶ್ನೆ ಸಿಟಿಇಟಿ ಜುಲೈ 2019 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕ್ಲೋರೋಫ್ಲೋರೋ ಕಾರ್ಬನ್ಸ್, ಆಪ್ಷನ್ ಬಿ ಆಸಿಡ್ ರೈನ್, ಆಪ್ಷನ್ ಸಿ ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್. ಸೊ chlorofluorocarbons, that is they are also called as CFCs. So they are the major ozone deflecting substances. ಸೊ CFCs ಅಟ್ಮಾಸ್ಫಿಯರ್ಗೆ ರಿಲೀಸ್ ಆದಾಗ ಅಪ್ಪರ್ ಲೇಯರ್ಗೆ ಹೋಗಿ ಓಝೋನ್ ಮಾಲಿಕ್ಯೂಲ್ಸ್ ಬ್ರೇಕ್ ಮಾಡುತ್ತವೆ. ಸೊ ಓಝೋನ್ ಲೇಯರ್ ಭೂಮಿಯನ್ನು ಹಾರ್ಮ್ಫುಲ್ ಯುವಿ ರೇಸ್ ಇಂದ ಪ್ರೊಟೆಕ್ಟ್ ಮಾಡುತ್ತದೆ.
ಸೊ CFCs ಕಾರಣ ಓಝೋನ್ ಥಿನ್ ಆಗಿ ಓಝೋನ್ ಹೋಲ್ ಫಾರ್ಮೇಶನ್ ಆಗುತ್ತದೆ. ಸೊ ಆದ್ದರಿಂದ ಓಝೋನ್ ಲೇಯರ್ ಡಿಫ್ಲೆಕ್ಷನ್ ಗೆ ರೆಸ್ಪಾನ್ಸಿಬಲ್ ಪೊಲ್ಯೂಟೆಂಟ್ ಇಟ್ ಈಸ್ CFCs, ದಟ್ ಈಸ್ ಕ್ಲೋರೋಫ್ಲೋರೋಕಾರ್ಬನ್ಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಇವತ್ತಿನ PYQ ಸಾಲ್ವಿಂಗ್ ಸೆಷನ್ ಮೂಲಕ ದ ನ್ಯಾಚುರಲ್ ಫಿನಾಮಿನಾ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಟಾಪಿಕ್ನ CTET ಕ್ವಶನ್ ಪ್ಯಾಟರ್ನ್ ನಿಮಗೆ ಕ್ಲಿಯರ್ ಆಗಿರಬೇಕು. ಈ ಚಾನೆಲ್ನಲ್ಲಿ ನಾವು CTET ಸೈನ್ಸ್ ಅನ್ನು ಕಂಪ್ಲೀಟ್ಲಿ PYQ ಬೇಸ್ಡ್ ಅಂಡ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಸೆಷನ್ ದಟ್ ಈಸ್ ಪಾರ್ಟ್ 2 ಅನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ದಟ್ ಈಸ್ 2011 to 2024 PYQs ನಿಂದ ಇನ್ನೂ ಮೋರ್ MCQs ಸಾಲ್ವ್ ಮಾಡೋಣ. ಸೆಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮತ್ತು ಪಾರ್ಟ್ 2 ಮಿಸ್ ಆಗಬಾರ್ದಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ CTET 2026. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.